ಮಹಿಳೆ ಸರ್ಪಮೊಟ್ಟೆ ಎತ್ತಿಕೊಂಡು ತಲೆ ಹಾಳು ಮಾಡಿ ಮಗು ಮಾಡಿಕೊಂಡು ಮನೆಗೆ ತಂದು ಕಿವುಂಡಳು. ಪ್ರತಿದಿನ ಮನೆಗೆ ಸಣ್ಣ ಪ್ರಾಣಿಗಳನ್ನು ತಂದು ಕೊಟ್ಟಳು. ಹಾವು ಮಹಾ ಆಗಿ ಮಹಿಳೆ ವೃದ್ಧಳಾಯಿತು. ಅಜ್ಜಗರಕ್ಕಾಗಿ ಭೋಜನ ಹುಡುಕುವ ವೃದ್ಧಳು ಪರ್ವತಗಳಲ್ಲಿ ಸುತ್ತಾಡುವ ಯುವಕರನ್ನು ಮೋಸದಿಂದ ಅರಣ್ಯಕ್ಕೆ ಕೊಂಡು ಅವರನ್ನು ಅಜ್ಜಗರಾಹಾರ ಮಾಡಿಕೊಂಡು ವರ್ಷಗಳ ನಂತರ ತ್ಯಜಿಸಿದಳು. ಅಜ್ಜಗರ ಪ್ರತಿ ರಾತ್ರಿ ಗ್ರಾಮಕ್ಕೆ ಬಂದು ಜನರ ಮೇಲೆ ದಾಳಿ ಮಾಡುತ್ತಿತ್ತು. ಮಹಾ ಅಜ್ಜಗರ ವಾಸನೆಯನ್ನು ಅತ್ತಿತು. ಅರ್ಥಾತ್ ಕೂಡಿನಿಂದ ಹೊರಹೋಗಿ ತನ್ನ ನಾಯಿಯನ್ನು ಕರೆದು ಇಬ್ಬರ ಮಕ್ಕಳನ್ನು ತಿನ್ನಲು ಹೋಚಿತ್ತು. ಆ ಸಮಯದಲ್ಲಿ ಭಾಗ್ಯವಶಾತ್ ಗುರು ತಲುಪಿದ್ದು ಶಕ್ತಿಯಿಂದ ಅಜ್ಜಗರ ದಾಳಿಯನ್ನು ತಡೆದು. ಇದರಿಂದ ಅಜ್ಜಗರ ಭಯದಿಂದ ಆ ಕುಡಿಯಲ್ಲೇ ಸಮ್ಮಿಳಿತಗೊಂಡಿತು. ಪ್ರತಿಮೆಯ ಮೂಲಕ ನನ್ನನ್ನು ಮುಚ್ಚಿ ಶಸ್ತ್ರ ತೆರೆದ ವ್ಯಕ್ತಿ ತೋರಿತು. ಆದರೆ ಮಹಿಳೆ ಗುರು ಅವರ ಜೀವರಕ್ಷಕ ನೆರವನ್ನು ಮರೆತು ಕೆಲವರನ್ನು ಕರೆತಂದು ವಿದ್ಯಾರ್ಥಿ ಏಕೈಕ ದಿಕ್ಕಿಗೆ ಸಾಗಿದ. ಮನಿಯ ಕೇಸಮೆ ಬಗ್ಗೆ ಹತಾಶಳಾಗಿರಲಿಲ್ಲ. ಇದು ನಿನ್ನ ಕುಟುಂಬ ಪೂರ್ವಜರ ಚಿಹ್ನೆ. ಮಾತು ಕೊನೆಗಟ್ಟಿದಂತೆ ಚಿಕ್ಕ ವ್ಯಕ್ತಿ ಬಹುಮಾನಕ್ಕೋ ಕೋಪಗೊಂಡ. ಮಹಿಳೆ ಸಾಧು ಮಾತಿಗೆ ನಂಬಿಕೆ. ತನ್ನ ಆಸ್ತಿ ಶಕ್ತಿಯಿಂದ ಅವಳು ದೇವಾಲಯ ಬಲಾತ್ಕಾರವಾಗಿ ಮುರಿಯಲು ಇಚ್ಛಿಸಿತು. ದೇವಾಲಯ ವಿನಾಶ. ಅಜ್ಜಗರ ಹೊರಬರುತ್ತದೆ. ಲೋಕದಲ್ಲಿ ಕಲಹ ಉಂಟು ಮಾಡಬಹುದು ಮತ್ತು ಮಹಾ ಅಜ್ಜಗರ ಈಗಾಗಲೇ ಮಾನವ ರೂಪಕ್ಕೆ ಬದಲಾಗಿದೆ. ಮಹಾ ಅಜ್ಜಗರ ಈಗಾಗಲೇ ಮಾನವ ರೂಪಕ್ಕೆ ಬದಲಾಗಿದೆ. ಮಹಿಳೆ ಯಾವುದೇ ಸಂದರ್ಭದಲ್ಲಿದ್ದರೂ ದೇವಾಲಯವನ್ನು ಮುರಿಯಲು ಇಚ್ಛಿಸುತ್ತಿದ್ದಳು. ತುರಂತವಾಗಿ ಹಲವಾರು ಬಲ್ಡೋಜರ್ಗಳನ್ನು ಕರೆದು ಹಿಂದೂ ವ್ಯಕ್ತಿ ದೇವಾಲಯದ ಗೋಡೆ ಮುರಿದು. ಅದರಿಂದ ಮಹಿಳೆ ಕೋಪಗೊಂಡಳು. ಯಾರು ಅಡೆತಡೆ ಮಾಡಿದರೆ ಒಬ್ಬನೂ ಬಿಡುವುದಿಲ್ಲ ಎಂದು ವ್ಯಕ್ತಿ ತಕ್ಷಣ 20 ವರ್ಷಗಳಲ್ಲಿ ದುಷ್ಟ ಡ್ರ್ಯಾಗನ್ ನಗರ ಹಾನಿ ಮಾಡ್ತಿದೆ ಎಂದರು. ಆದರೆ ಗುರು ತನ್ನ ಜೀವದಿಂದ ದೇವಾಲಯವನ್ನು ರಕ್ಷಿಸಿಕೊಂಡರು. ದೇವಾಲಯ ಧ್ವಂಸವಾದರೆ ಎಲ್ಲೆಡೆ ದುಷ್ಟ ಡ್ರ್ಯಾಗನ್ಗಳು ಇರುತ್ತವೆ. ಗಿಲಾ ದೇವಾಲಯ ಮುರಿಯಲು ಹಲವಾರು ಬಲ್ಡೋಜರ್ಗಳನ್ನು ಬೇಡಿಕೊಂಡರು. ದೇವಾಲಯ ಧ್ವಂಸ ಮಾಡಿದರೆ ದುಷ್ಟ ಡ್ರ್ಯಾಗನ್ಗಳು ಎಲ್ಲ ಕಡೆ ವಿಸ್ತಾರವಾಗುತ್ತವೆ. ಗುರು ಸಮಸ್ಯೆಯನ್ನು ಸರಿಪಡಿಸಲು ಪ್ರಯತ್ನಿಸಿದರು, ಆದರೆ ಸಾಧ್ಯವಾಗಲಿಲ್ಲ. ಮಹಿಳೆ ಆತ್ಮಶಕ್ತಿಯನ್ನು ಕೇಳಿದಳು. ಮಾಡಬಹುದು ಎಂದು ಗುರು ಮತ್ತೆ ಪ್ರಯತ್ನಿಸಿ 30 ವರ್ಷ ಶಕ್ತಿಯಿಂದ ಉಳಿತಾಯ ಮಾಡಬಹುದು. ಮಹಿಳೆ ಗುರುಗೆ ಹೇಳಿದರು, ನಿಮ್ಮ ಪ್ರಯತ್ನಕ್ಕಾಗಿ ಧನ್ಯವಾದಗಳು. ಈ ಬಾರಿ ನಾನು ನಿಮಗೆ $50 ಮಿಲಿಯನ್ ಕೊಡುತ್ತೇನೆ. ಆದರೆ ಹುಡುಗನು ಈಗಾಗಲೇ ಸಾಜಿಶ್ ತಿಳಿದುಕೊಂಡಿದ್ದ. ಈ ದೇವಾಲಯ ಮುರಿದು ಹಾಕದಿದ್ದರೆ ನಿನ್ನ ಜೀವನದಲ್ಲಿ ಎಂದಿಗೂ ಕಷ್ಟಗಳು ಆಗಿ ಇರುತ್ತವೆ. ಆದರೆ ಮುರಿದರೆ ದುಷ್ಟ ಶಕ್ತಿ ಮುಕ್ತವಾಗುತ್ತದೆ. ಹುಡುಗನು ಮಹಿಳೆಯನ್ನು ಹೇಳಿದ, ದೇವಾಲಯ ಮುರಿದರೆ ನಾವು ಸಾಯುತ್ತೇವೆ, ಮತ್ತೊಬ್ಬನು ಬಯಸುತ್ತಾನೆ. ಹುಡುಗನು ಶಕ್ತಿಗಳನ್ನು ಬಳಸಿ ಪ್ರಾಚೀನ ಮೂರ್ತಿಯನ್ನು ಸುತ್ತಿಕೊಂಡ. ವ್ಯಕ್ತಿ ಮೂರ್ತಿಯನ್ನು ಮುರಿಯಲು ಪ್ರಯತ್ನಿಸಿದಾಗ ಅವನು ಶಕ್ತಿಯಿಂದ ದೂರವಾಗಿ ಬೀಳುತ್ತಿದ್ದ. ಆದರೆ ಯಾವುದೇ ಕಾರಣಕ್ಕೂ ಅವನು ಮೂರ್ತಿಯನ್ನು ಮುರಿಯಲು ಬಯಸಿದನು. ಮಹಿಳೆ ಬಲ್ಡೋಜರ್ ಕಾರ್ಯಗತಗೊಳಿಸಿ ಹುಡುಗ ಪ್ರಯತ್ನಿಸಿದರೂ ನಿಲ್ಲಲಿಲ್ಲ. ಅವಳು ಪ್ರಾಚೀನ ಮೂರ್ತಿಯನ್ನು ಮುರಿದು ದುಷ್ಟ ಡ್ರ್ಯಾಗನ್ ಆಗಿಸಿದರು.